ನಾಳೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಸಜ್ಜು ಮಾಡಿಕೊಳ್ಳಲಾಗುತ್ತದೆ. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಇಡೀ ಬೆಂಗಳೂರೇ ಸಜ್ಜಾಗಿರುವಂಥದ್ದು. ಇನ್ನು ಬಿಬಿಎಂಪಿಯಿಂದ ರಸ್ತೆಗಳಿಗೆ ಸುಣ್ಣ ಬಣ್ಣವನ್ನು ಬಳಿದು ಸಿಂಗಾರ ಮಾಡಲಾಗಿದೆ. ಪ್ರಧಾನಿ ಮೋದಿ ಹೋಗುವಂತಹ ರಸ್ತೆಗಳಿದೀಗ ಲಕಲಕ ಅಂತ ಹೊಳಿತಾ ಇದೆ. ಮೆಜೆಸ್ಟಿಕ್ ಹಾಗೆ ಕೆಎಸ್ಆರ್ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಇನ್ನು ರಾಹುಲ್ ಬ್ಯಾನರ್ ಹೋಯ್ತಿದೀಗ ಮೋದಿ ಬ್ಯಾನರ್ ಬಂದಿರುವಂಥದ್ದು. ನಾಳೆ ಬೆಂಗಳೂರಿಗೆ PM ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದೀಗ ಇಡೀ ಬೆಂಗಳೂರೇ ಸಜ್ಜಾಗಿದೆ ಅವರನ್ನ ಸ್ವಾಗತಿಸುವುದಕ್ಕೆ ಅಂತ ಹೇಳಬಹುದು. ಪ್ರಮುಖವಾಗಿ ನಾಳೆ 3 ಕಾರ್ಯಕ್ರಮ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು. ಬೆಳಗ್ಗೆ 10 HLಗೆ ಬರ್ತಾರೆ, ಅಲ್ಲಿಂದ ವೆಲ್ಕಮ್ ಮಾಡ್ತಾರೆ ಬಿಜೆಪಿ ನಾಯಕರು. ಸೊ ಈಗಾಗಲೇ ಬ್ಯಾನರ್ ಕಟ್ಔಟ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ನಮ್ಮ ಮೆಟ್ರೋದ ಹಳದಿ ಮಾರ್ಗ ಮತ್ತು ಬೆಂಗಳೂರು ಮತ್ತು ಬೆಳಗಾವಿ ನಡುವಿನ ವಂದೇ ಭಾರತ್ ರೈಲಿಗೆ ಚಾಲನೆ ನೀಡಲು ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಸಹಜವಾಗಿ ಒಂದು ಬೇರೆ ಬೇರೆ ಕಾರ್ಯಕ್ರಮ, ಕೇವಲ ಮೆಟ್ರೋ ಉದ್ಘಾಟನಾ ಕಾರ್ಯಕ್ರಮ ಅಷ್ಟೇ ಅಲ್ಲ, ಬೆಳಗ್ಗೆ 10:30ಕ್ಕೆ HL ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಇನ್ನು ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಬೆಂಗಳೂರು ಬೆಳಗಾವಿ ನಡುವೆ ವಂದೇ ಭಾರತ್ ಟ್ರೈನ್ಗೆ ಚಾಲನೆ ನೀಡ್ತಾರೆ. ಅದೇ ಸಂದರ್ಭದಲ್ಲಿ ವರ್ಚುವಲ್ ಆಗಿ ಅಮೃತ್ಸರ್ ಮತ್ತು ಶ್ರೀಮಠ ವೈಷ್ಣವಿ ದೇವಿ ಕತ್ರಿ ಹಾಗೂ ಅಜ್ನಿ ಪುಣೆಯ ಮತ್ತೆರಡು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಕೂಡ ಚಾಲನೆ ಕೊಡ್ತಾರೆ. ಅದಾದ ಬಳಿಕ ರಸ್ತೆ ಮಾರ್ಗದ ಮೂಲಕ RV ರಸ್ತೆ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾರೆ. ಅದಾದ ನಂತರ 11:45ರಿಂದ 12:50 ನಡುವೆ ಹಳದಿ ಮಾರ್ಗ ಲೋಕಾರ್ಪಣೆ ಮಾಡಿ ತದನಂತರ ಎಲೆಕ್ಟ್ರಾನಿಕ್ ಸಿಟಿ ಸ್ಟೇಷನ್ವರೆಗೆ ಮೆಟ್ರೋ ಪ್ರಯಾಣ ಕೂಡ ಮಾಡ್ತಾರೆ. ಇನ್ನು ಪ್ರಮುಖವಾಗಿ 19.15 ಕಿಲೋಮೀಟರ್ ಉದ್ದದ RV ರಸ್ತೆಯಿಂದ ಬೊಮ್ಮಸಂದ್ರ ಸಾಗಲಿರುವ ಹಳದಿ ಮೆಟ್ರೋ ಮಾರ್ಗದಲ್ಲಿ 16 ಸ್ಟೇಷನ್ ಕೂಡ ಇರುತ್ತೆ. ಸೊ ಈ ರೀತಿಯ ವೆಚ್ಚ ಟೋಟಲ್ 5,056 ಕೋಟಿ ರೂಪಾಯಿ ಇದನ್ನು ವೆಚ್ಚ ಮಾಡಲಾಗಿದೆ. ಸೊ ಪ್ರಮುಖವಾಗಿ ಬೆಳಗ್ಗೆ 10ರಿಂದ ಆಗಸ್ಟ್ 10 ನಾಳೆ ಬೆಳಗ್ಗೆ 7:50ಕ್ಕೆ ನವದೆಹಲಿಯಿಂದ ಇಲ್ಲಿಗೆ ಬರ್ತಾರೆ. 10:30ಕ್ಕೆ ಬೆಂಗಳೂರಿಗೆ ಬರ್ತಾರೆ, ಅಂದರೆ ಏರ್ಪೋರ್ಟ್ಗೆ ಬರ್ತಾರೆ. 10:35ಕ್ಕೆ ಹೆಲಿಕಾಪ್ಟರ್ ಮುಖಾಂತರ HAL ಏರ್ಪೋರ್ಟಿಂದ ಟೇಕ್ ಆಫ್ ಆಗ್ತಾರೆ. ಇನ್ನು 10:55ಕ್ಕೆ ಮೇಕ್ರಿ ಸಲ್ಕನ್ನ HQTC ಹೆಲಿಪ್ಯಾಡ್ನಲ್ಲಿ ಲ್ಯಾಂಡಿಂಗ್ ಆಗ್ತಾರೆ. 11 ಗಂಟೆಗೆ HQTC ಹೆಲಿಪ್ಯಾಡಿಂದ ರಸ್ತೆ ಮಾರ್ಗವಾಗಿ KSR ರೈಲ್ವೆ ನಿಲ್ದಾಣಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಮಾರ್ಗ ಮಧ್ಯೆ ಮೇಕ್ರಿ ವೃತ್ತ, ಚಾಲುಕ್ಯ ವೃತ್ತ ಮತ್ತು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರಧಾನಿ ಮೋದಿ ಅವರಿಗೆ ಸ್ವಾಗತವನ್ನು ಮಾಡ್ತಾರೆ. ಇನ್ನು 11 ಗಂಟೆಗೆ KSR ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಅವರು ಬರ್ತಾರೆ. 11:15 ಮತ್ತು 11:20ರವರೆಗೆ KSR ರೈಲ್ವೆ ನಿಲ್ದಾಣದಲ್ಲಿ 3 ವಂದೇ ಮಾತರಂ ರೈಲುಗಳಿಗೆ ಚಾಲನೆ ಕೊಡ್ತಾರೆ. ಇನ್ನು 11:25ಕ್ಕೆ KSR ರೈಲ್ವೆ ನಿಲ್ದಾಣದಿಂದ ಪ್ರಧಾನಿ ಅವರು ನಿರ್ಗಮನ, ಅಂದರೆ ಬೆಳಗ್ಗೆ ಅಲ್ಲಿಂದ ಹೋಗ್ತಾರೆ, ಅಂದರೆ ರಸ್ತೆ ಮಾರ್ಗವಾಗಿ ರಾಗಿಗುಡ ಮೆಟ್ರೋ ನಿಲ್ದಾಣಕ್ಕೆ ಮೋದಿ ಪ್ರಯಾಣವನ್ನು ಮಾಡ್ತಾರೆ. ಈ ರೀತಿಯ ಟೈಮ್ ಟೇಬಲ್ ಇದೆ. ನಾಳೆ 3 ಕಾರ್ಯಕ್ರಮ ಇದೆ. ನಾಳೆ ಭಾನುವಾರ ಅಂತ ಹೇಳಿದ್ರೆ ಹಲವು ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡೋದಕ್ಕೆ ಮೋದಿ ಬರ್ತಿರೋದ್ರಿಂದ ಇದೀಗ ಬೆಂಗಳೂರು ಕ್ಲೀನ್ ಮಾಡ್ತಿದ್ದೀವಿ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತರು ಕೂಡ ಹೇಳಿರುವಂಥದ್ದು. ಒಟ್ಟಾರೆ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಸಂಡೇ ದಿನ ಅಂದರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ. ಪ್ರಧಾನಿಯನ್ನ ಸ್ವಾಗತಿಸೋದಕ್ಕೆ ರಾಜಕೀಯ ನಾಯಕರು ಸಜ್ಜಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಮೋದಿ ಬಂದು ಹೋಗೋವರೆಗೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆಯುವಂತೆ ಕಾಕಿ ಕೂಡ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು.